ನಮಸ್ಕಾರ. ನಾನು ಚಾಮರ ದಿನೇಶ್ ಬಳ್ಳಿಪ್ಪ. ನಡುಬಾಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಇವತ್ತು ಸಂಪೂರ್ಣ ರಾಜಕೀಯ ವಿಚಾರವಾಗಿ, ಅದರಲ್ಲೂ ಕೊಡಗಿನ ರಾಜಕೀಯ ಸ್ಥಿತಿಗತಿಗಳ ಒಂದು ವಿಶ್ಲೇಷಣೆಯನ್ನು ಮಾಡಬೇಕು ಅಂತ ಆಸಕ್ತಿಯಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಅದರಲ್ಲೂ ವಿಶೇಷವಾಗಿ ಪ್ರಸ್ತುತ ರಾಜಕಾರಣದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಭಾವವನ್ನು ಹೊಂದಿರತಕ್ಕಂಥ, ದಿನಕ್ಕೆ ತನ್ನ ಪ್ರಾಬಲ್ಯವನ್ನು ವಿಸ್ತರಿಸ್ತಾ ಹೋಗ್ತಾ ಇರ್ತಕ್ಕಂಥ ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಾಗಿರ್ತಕ್ಕಂಥ ಅಜ್ಜಿಗುಟ್ಟಿನ ಪೊನ್ನಣ್ಣ ಅವರ ರಾಜಕೀಯ ಬೆಳವಣಿಗೆ ಮತ್ತು ರಾಜಕಾರಣದಲ್ಲಿ ಅವರು ಯಾವ ರೀತಿಯಾಗಿ ಟಾರ್ಗೆಟ್ ಆಗ್ತಿದ್ದಾರಾ, ಮತ್ತು ಈ ಹಿಂದೆ ಕೊಡಗಿನಿಂದ ಪ್ರತಿನಿಧಿಸ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅವರಿಂದ ಆದಂಥ ಲಾಭ ನಷ್ಟಗಳು, ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಏನೇನು ಆಗಬೇಕಿತ್ತು, ಏನಾಯಿತು ಅನ್ನೋದರ ವಿಚಾರವನ್ನು ಕೂಡ ಸಾಕಷ್ಟು ಒಂದು ವಿಶ್ಲೇಷಣಾತ್ಮಕವಾಗಿ ಮಾತಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ವಿಡಿಯೋದ ಆರಂಭದಲ್ಲೇ ಹೇಳ್ತೇನೆ, ಇದು ಒಂದಷ್ಟು ಜನಕ್ಕೆ ಇಷ್ಟ ಆಗ್ಬೋದು, ಒಂದಷ್ಟು ಜನಕ್ಕೆ ಇಷ್ಟ ಆಗದೇ ಇರಬಹುದು. ಅಂದರೆ ನಿಮ್ಮ ಪಕ್ಷದ ವ್ಯಾಪ್ತಿಯ ಒಳಗೆ ನೀವು ಯೋಚನೆ ಮಾಡಿದಾಗ ನಿಮ್ಮ ತುಲನೆಗೆ, ನಿಮ್ಮ ಕಲ್ಪನೆಗೆ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಗೌರವಿಸ್ತಾ, ನೀವು ನಿಮ್ಮ ಮನಸ್ಸಿನ ಅಭಿಲಾಷೆಗಳನ್ನು ಕೂಡ ವ್ಯಕ್ತಪಡಿಸಲಿಕ್ಕೆ ಅವಕಾಶವನ್ನು ಇದೆ. ಎಲ್ಲರಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಇದೆ. ಅದರ ಜೊತೆಗೆ ಕೊಡಗು ಅನ್ನುವಂಥದ್ದು ತಲತಲಾಂತರದಿಂದ ಒಂದು ತನ್ನದೇ ಆದಂಥ ವೈಶಿಷ್ಟ್ಯವನ್ನು, ವೈಭವವನ್ನು ಇಟ್ಟುಕೊಂಡು ಬಂದಂಥ ಒಂದು ಜಿಲ್ಲೆ. ಹಿಂದೆ ದೇಶ ಆಗಿತ್ತು, ಆನಂತರ ರಾಜ್ಯ ಆಯಿತು, ಆನಂತರ ಜಿಲ್ಲೆ ಆಯಿತು. ಅದಕ್ಕಿಂತ ಮುಂಚಿತವಾಗಿ ಬ್ರಿಟಿಷರ ಕಾಲದವರೆಗೆ, ಸ್ವಾತಂತ್ರ್ಯ ಪೂರ್ವದ ಬ್ರಿಟಿಷ್ ಆಡಳಿತ, ಅದರಾಚೆಗಿನ ರಾಜ್ಯಾಡಳಿತ, ಅದರಾಚೆಗಿನ ಪುರಾತನ ರಾಜ್ಯಾಡಳಿತ, ಅದರಾಚೆಗಿನ ಬುಡಕಟ್ಟು ಸಂಸ್ಕೃತಿ, ಎಲ್ಲವನ್ನ ಒಂದು ಭಾಗವಾಗಿ ಇಟ್ಕೊಂಡ್ರೆ ಸ್ವಾತಂತ್ರ್ಯ ನಂತರದ ರಾಜಕೀಯ ವ್ಯವಸ್ಥೆ ಮತ್ತು ಸ್ವಾತಂತ್ರ್ಯ ನಂತರ ಅದರಲ್ಲೂ ರಾಜ್ಯ ಪುನರ್ವಿಂಗಡಣೆ ಆದಮೇಲೆ, ಕೊಡಗು ಕರ್ನಾಟಕದ ಜೊತೆ ವಿಲೀನ ಆದಮೇಲೆ ಆದಂಥ ಕೊಡಗಿನ ರಾಜಕೀಯ ಸ್ಥಿತ್ಯಂತರಗಳು ಅಂತೇನು ಹೇಳ್ತೇವೆ, ಆ ಬದಲಾವಣೆಗಳು, ಆ ಆಗು ಹೋಗುಗಳ ವಿಮರ್ಶೆಯನ್ನು ಮಾಡಬೇಕು. ಮತ್ತು ಇವತ್ತಿನ ರಾಜಕೀಯ ವ್ಯವಸ್ಥೆಗೆ ಅದೆಷ್ಟು ಪ್ರಸ್ತುತ, ನಾವೇನು ಅದನ್ನು ಯೋಚನೆ ಮಾಡಬೇಕಾದಂಥದ್ದು, ಮತ್ತು ಕೊಡಗಿನ ಪ್ರತಿಯೊಬ್ಬ ನಾಗರಿಕ ಕೂಡ, ಕೊಡಗಿನ ಈ ಮೂಲ ನಿವಾಸಿಗಳು ಅಥವಾ ಈ ಕೊಡಗಿನ ಮಣ್ಣನ್ನು ಯಾರೆಲ್ಲ ಗೌರವಿಸ್ತಾರೆ, ಕೊಡಗಿನ ಸಂಸ್ಕೃತಿಯನ್ನು, ಕೊಡಗಿನ ವ್ಯಾಪ್ತಿಯನ್ನು, ಈ ಪರಿಸರವನ್ನು ಯಾರೆಲ್ಲ ಆಸ್ವಾದಿಸ್ತಾರೆ, ಗೌರವಿಸ್ತಾರೆ, ಅವರೆಲ್ಲರೂ ಕೂಡ ಒಂದು ಚಿಂತನೆಯನ್ನು ಮಾಡಬೇಕಾದಂಥ ವಿಚಾರವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ನೋಡಿ, ಸ್ವಾತಂತ್ರ್ಯ ನಂತರ ಕೊಡಗು ಒಂದು ಸ್ವತಂತ್ರ ರಾಜ್ಯ ಆಗಿತ್ತು 1956ರವರೆಗೂ ಕೂಡ. ಆ ಸಂದರ್ಭದಲ್ಲಿ ಕೊಡಗು ಸರ್ಕಾರ ಇತ್ತು. ಚೆಪ್ಪುಡಿರ ಪೂಣಚ್ಚ ಅವರು ಮುಖ್ಯಮಂತ್ರಿ ಆಗಿದ್ದರು. ಕೊಡಗಿಗೆ ಆದಂಥ ವಿಧಾನ ಮಂಡಲ ಇತ್ತು, ಅದರ ಕಾರ್ಯಕಲಾಪಗಳು ಮತ್ತು ಎಲ್ಲ ಭಾರತದ ಒಕ್ಕೂಟ ವ್ಯವಸ್ಥೆಯೊಳಗಿತ್ತು. ಯಾವತ್ತು ರಾಜ್ಯ ಪುನರ್ವಿಂಗಡಣೆ ಆಗತ್ತೆ, ಕೊಡಗನ್ನು ಎಲ್ಲಿಗೆ ಸೇರಿಸಬೇಕು, ಕರ್ನಾಟಕಕ್ಕೆ, ಕೇರಳಕ್ಕೆ ಅನ್ನುವಂಥ ಚರ್ಚೆಗಳು ಪ್ರಬಲವಾಗಿ ಬಂದಾಗ 3 ಭಾಗಗಳಾಗಿ ಇರ್ತವೆ ಅಂತ ಹಿರಿಯರು ಹೇಳೋದನ್ನು ಕೇಳಿದ್ದೇವೆ. 3 ಭಾಗದಲ್ಲಿ ಒಂದಷ್ಟು ಜನ ಕರ್ನಾಟಕದೊಟ್ಟಿಗೆ ಹೋಗಬೇಕು, ಒಂದಷ್ಟು ಜನ ಕೇರಳದೊಟ್ಟಿಗೆ ಹೋಗಬೇಕು, ಮತ್ತೊಂದಷ್ಟು ಬಹುಪಾಲು ಜನ, ಅದರಲ್ಲಿ ಬಹುಪಾಲು ಜನ ಕೊಡಗಾಗಿಯೇ ಇರಬೇಕು, ಕೊಡಗು ರಾಜ್ಯವಾಗಿ ಇರಬೇಕು, ಕೊಡಗಿನ ರಾಜ್ಯ ಅಸ್ತಿತ್ವ ಇರಬೇಕು ಅನ್ನುವಂಥ ಹೋರಾಟವನ್ನು ಕೂಡ ಪ್ರಬಲವಾಗಿ ಮಂಡಿಸ್ತಾರೆ. ಕೊನೆಗೆ ಅದು ಕರ್ನಾಟಕದ ಜೊತೆ ವಿಲೀನ ಆಗತ್ತೆ. ಆ ಸಂದರ್ಭ ಕರ್ನಾಟಕದೊಟ್ಟಿಗೆ ವಿಲೀನ ಆದಂಥ ಸಂದರ್ಭದಲ್ಲಿ ಕೊಡಗಿನ ಪ್ರಭಾವಿ ರಾಜಕೀಯ ನಾಯಕನಾಗಿ ಗುರುತಿಸಿಕೊಂಡಿಂಥದ್ದು, ಕೊಡಗನ್ನು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿ ತನ್ನ ಪ್ರಭಾವವನ್ನು ಇಟ್ಟುಕೊಂಡಂಥವರು CM ಪೂಣಚ್ಚ ಅಥವಾ ಚೆಪ್ಪುಡಿನ ಪೂಣಚ್ಚ ಅವರು. ಆ ನಂತರದ ಕಾಲಮಾನಗಳಲ್ಲಿ ಬೆಳ್ಕೊಂಡು ಬಂದ ಹಾಗೆ AK ಸುಬ್ಬಯ್ಯ ಅವರು ಬರ್ತಾರೆ. ಅಜ್ಜಿಗುಟ್ಟಿನ ಸುಬ್ಬಯ್ಯ ಅವರು ಈಗಿನ ವಿರಾಜಪೇಟೆ ಶಾಸಕರ ತಂದೆಯವರು. ಆ ನಂತರದಲ್ಲಿ R ಗುಂಡೂರಾವ್ರವರು ಬರ್ತಾರೆ. AK ಸುಬ್ಬಯ್ಯ ಮತ್ತು ಗುಂಡೂರಾವ್ರವರ ರಾಜಕಾರಣದ ಅಥವಾ ಸಾಮಾಜಿಕ ಹೋರಾಟಗಳನ್ನು ಒಂದು ಸಮಕಾಲೀನವಾಗಿ ತಗೊಂಡ್ರು ಕೂಡ ಗುಂಡೂರಾವ್ ರಾಜಕೀಯವಾಗಿ ಸಾಕಷ್ಟು ಪ್ರಾಬಲ್ಯವನ್ನು ಬೆಳೆಸ್ತಾರೆ ಮತ್ತು ಅಧಿಕಾರದ ಗದ್ದುಗೆಯನ್ನು ಏರುವ ನಿಟ್ಟಿನಲ್ಲಿ ರಾಜಕಾರಣವನ್ನು ಮಾಡ್ತಾ ಹೋಗ್ತಾರೆ. AK ಸುಬ್ಬಯ್ಯ ಹೋರಾಟದ ನೆಲೆಗಟ್ಟಿನಲ್ಲಿ ರಾಜಕಾರಣವನ್ನು ಮಾಡ್ತಾರೆ. ಅದೇ ಕಾಲಘಟ್ಟದಲ್ಲಿ ಕಾಣಿಸ್ಕೊಂಡಂಥವರು ಆಜುಬಾಜು ಅವರ ಕಾಲಘಟ್ಟದಲ್ಲಿ ಅಥವಾ ಒಂದಷ್ಟು ಅವರಿಗಿಂತ ಕಿರಿಯ ರಾಜಕಾರಣಿಯಾಗಿ ಗುರುತಿಸಿಕೊಂಡವರು ಮೇರಿಯಂಡ ನಾಣಯ್ಯ ಅವರು ಅಥವಾ MC ನಾಣಯ್ಯ ಅಂತ ಖ್ಯಾತ ಆದಂಥವರು. ಈ 4 ಜನ ಏನು MC ನಾಣಯ್ಯ ಅವರಿಂದ ಹಿಡಿದು AK ಸುಬ್ಬಯ್ಯ ಅವರು, ಗುಂಡೂರಾವ್ ಅವರು ಮತ್ತು CM ಪೂಣಚ್ಚ ಅವರು, ಈ 4 ಜನ ಕೂಡ ಕೇವಲ ಕೊಡಗಿನ ರಾಜಕಾರಣಿಗಳಾಗಿರದೆ
ರಾಜ್ಯ ಮಟ್ಟದಲ್ಲಿ ತಮ್ಮ ಪ್ರಭಾವವನ್ನು ಬೆಳೆಸ್ಕೊಂಡು ರಾಜ್ಯ ರಾಜಕಾರಣದ ಹಿಡಿತವನ್ನು ತಮ್ಮಲ್ಲಿ ಇಟ್ಟುಕೊಂಡಂಥ ಪ್ರಭಾವಿಗಳು. ಆನಂತರ ಸಾಕಷ್ಟು ರಾಜಕಾರಣಿಗಳು ಬಂದಿದ್ದಾರೆ, ಸಾಕಷ್ಟು ಪ್ರತಿನಿಧಿಗಳು ಬಂದಿದ್ದಾರೆ. ಇವರು ಯಾರು ಕೂಡ ಪ್ರಭಾವಿಗಳಲ್ಲ ಅಥವಾ ಪ್ರತಿನಿಧಿಗಳಾಗಿರಲಿಲ್ಲ ಅಥವಾ ಇವರೆಲ್ಲರೂ ದುರ್ಬಲರು ಅನ್ನುವಂಥದ್ದು ಅಭಿಪ್ರಾಯ ಅಲ್ಲ. ಎಲ್ಲರೂ ಕೂಡ ಅವರವರ ಕಾಲಘಟ್ಟದಲ್ಲಿ ಅವರವರ ನೆಲೆಗಟ್ಟಿನಲ್ಲಿ ಮತ್ತು ಅವರ ಸೀಮಿತ ಒಂದು ವ್ಯಾಪ್ತಿಯೊಳಗೆ ಅವರವರ ಕಾರ್ಯವನ್ನು ಮಾಡಿದ್ದಾರೆ. ಆದರೆ ಈ 4 ಜನ ಕೂಡ ಅತ್ಯಂತ ಪ್ರಭಾವಿ ಸ್ಥಾನವನ್ನು ಇಟ್ಟುಕೊಂಡು ರಾಜ್ಯದ ಇತರ ಪ್ರದೇಶದ ಜನಗಳಲ್ಲೂ ಕೂಡ ಆಕರ್ಷಣೀಯವಾಗಿ ನಾಯಕತ್ವವನ್ನು ಬೆಳೆಸ್ಕೊಂಡು ಆಕರ್ಷಣೀಯವಾಗಿದ್ದಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು. ಅದರಲ್ಲೂ ಆರ್ ಗುಂಡ್ರಾವ್ ಅವರು 1972ರಿಂದ ಶಾಸಕರಾಗಿ, ಸೋಮವಾರಪೇಟೆಯ ಶಾಸಕರಾಗಿ 82ರಿಂದ 83ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. ಅನಂತರ ಬೆಂಗಳೂರಿನ ದಕ್ಷಿಣ ಕ್ಷೇತ್ರದಿಂದ ಲೋಕಸಭೆಗೆ ಆರಿಸಿ ಹೋಗ್ತಾರೆ. ಅಂದಿನ ಕಾಂಗ್ರೆಸ್ ಪಕ್ಷದ ಒಬ್ಬ ಮೇರು ನಾಯಕ ಆಗಿ ಗುರುತಿಸಿಕೊಂಡಿರ್ತಕ್ಕಂಥ ಸಂಜಯ್ ಗಾಂಧಿಯವರ ನಿಕಟವರ್ತಿಯಾಗಿ, ಅವರ ಆಪ್ತ ಸ್ನೇಹಿತನಾಗಿ ಸಾಕಷ್ಟು ಪ್ರಭಾವವನ್ನು ರಾಜಕಾರಣದಲ್ಲಿ ಬಳಸಿಕೊಂಡು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಕೇವಲ 43 ವರ್ಷದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಹೆಗ್ಗಳಿಕೆ ನಮ್ಮ ಕೊಡಗಿಗೆ, ಅದರಲ್ಲಿ ಆರ್ ಗುಂಡೂರಾವ್ ಅವರ ಮೂಲಕ. ಕೊಡಗಿನ ಕುಶಾಲನಗರದ ನಿವಾಸಿಯಾಗಿದ್ದುಕೊಂಡು ಸೋಮವಾರಪೇಟೆ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥವ್ರು. ಆನಂತರದ ಸಂದರ್ಭಗಳಲ್ಲಿ AK ಸುಬ್ಬಯ್ಯ ಅವರು 1963ರಲ್ಲಿ ಅವರ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ರು ಕೂಡ ನಂತರದಲ್ಲಿ ಅವರು ಚುನಾವಣಾ ರಾಜಕೀಯದಿಂದ ಪ್ರಾಬಲ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಇಡೀ ರಾಜ್ಯಾದ್ಯಂತ ಇವತ್ತಿಗೂ ಕೂಡ AK ಸುಬ್ಬಯ್ಯ ಅಂತ ಹೇಳಿದ್ರೆ ಒಂದು ಚಾರ್ಮ್ ಇದೆ, ಒಂದು ಹೆಸರಿದೆ, ಒಂದು ಪ್ರಭಾವ ಇದೆ, ಅದು ರಾಜಕಾರಣವಾಗಿ ಮತ್ತು ಸಾಮಾಜಿಕವಾಗಿ. ಅಂದಿನ BJPಯ 1980ರಲ್ಲಿ BJPಯ ಮೊಟ್ಟ ಮೊದಲ ರಾಜ್ಯ ಅಧ್ಯಕ್ಷರಾಗಿದ್ದಂಥವರು AK ಸುಬ್ಬಯ್ಯ ಅವರು. ಅವರ ಅಧಿಕಾರದ ಅವಧಿಯಲ್ಲಿ ಅವರು ರಾಜ್ಯಾಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲೇ ಪ್ರಥಮವಾಗಿ ಕರ್ನಾಟಕದಲ್ಲಿ, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ BJP ಅತಿ ಹೆಚ್ಚು ಸ್ಥಾನವನ್ನು ಗಳಿಸುತ್ತೆ. 18 ಸ್ಥಾನವನ್ನು 1983ರಲ್ಲಿ BJP ಗೆದ್ದುಕೊಳ್ಳುತ್ತೆ. ಅನಂತರ ಜನತಾ ಪರಿವಾರದ ಜೊತೆ ಗುರುತಿಸಿಕೊಂಡಂಥ MC ನಾಣಯ್ಯವರು ಆ ಕಾಲದ ಜನತಾ ಪರಿವಾರ ನಂತರದ ಕಾಲಘಟ್ಟದಲ್ಲಿ ಅವರು JDS ಜೊತೆ ಹೋಗ್ತಾರೆ ಮತ್ತು ಕಾಂಗ್ರೆಸ್ ಜೊತೆ ಹೋಗ್ತಾರೆ. ಅವರು ಕೂಡ ಸಾಕಷ್ಟು ಪ್ರಭಾವವನ್ನು ಬೀರಿಸಿಕೊಂಡು ಬೆಳೆದು ಬಂದಂಥವರು. ಈ 3 ನಾಯಕರು CM ಪೂಣಚ್ಚ ಅವರನ್ನು ಹೊರತುಪಡಿಸಿ ಈ 3 ನಾಯಕರನ್ನು ತೆಗೆದುಕೊಳ್ಳೋದಾದರೂ ಕೂಡ ರಾಜ್ಯ ರಾಜಕಾರಣದಲ್ಲಿ ತಮ್ಮ ಹಿಡಿತವನ್ನು ಪ್ರಭಾವವನ್ನು ಬೆಳೆಸ್ಕೊಂಡು ಬಂದಂಥವ್ರು. ಆ ನಂತರದಲ್ಲಿ ಅತಿ ಹೆಚ್ಚು ಪ್ರಾಬಲ್ಯವನ್ನು ಇಟ್ಟುಕೊಂಡಂಥವರು ಮತ್ತು ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದು ಛಾಪನ್ನು ಮೂಡಿಸ್ತಾರೆ ಅಂತ ಹೇಳಿದ್ರೆ ಅದು ನಮಗೆ ಗೋಚರ ಆಗಿಸ್ತಕ್ಕಂಥದ್ದು AS ಪೊನ್ನಣ್ಣವರು ಅಥವಾ ಅಜ್ಜಿಕುಟೀರ ಪೊನ್ನಣ್ಣವರು. ಪ್ರಸ್ತುತ ಮೊದಲ ಬಾರಿಗೆ ವಿರಾಜಪೇಟೆಯಿಂದ ಶಾಸಕರಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬಹುಶಃ ಎಷ್ಟೋ ಕ್ಯಾಬಿನೆಟ್ಗಳಲ್ಲಿ ಆಗದೇ ಇರುವಂಥ ಕೆಲಸಗಳನ್ನು AS ಪೊನ್ನಣ್ಣವ್ರ ಕೈಲಾಗುತ್ತೆ. ಈ ಹಿಂದೆ ಕೂಡ ಇತ್ತು. ನನಗೆ ಕೆಲವು ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಹಿರಿಯರು ಹೇಳಿದ ನೆನಪಿದೆ. ಮುಖ್ಯಮಂತ್ರಿಗಳಿಗೆ ಯಾವುದೋ ಅಧಿಕಾರಿಗಳನ್ನು ನಿಭಾಯಿಸಲಿಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ, ಇಲಾಖೆಗಳನ್ನು ನಿಭಾಯಿಸಲಿಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ MC ನಾಣಯ್ಯ ಅವರಿಗೆ ಫೋನ್ ಮಾಡಿ MC ನಾಣಯ್ಯ ಅವರ ಕಡೆಯಿಂದ AS ಅಧಿಕಾರಿಗಳಿಗೆ ಹೇಳಿಸ್ತಕ್ಕಂಥ ಮುಖ್ಯಮಂತ್ರಿಗಳು ಇದ್ರು ಕರ್ನಾಟಕದಲ್ಲಿ. ಅಂದರೆ MC ನಾಣಯ್ಯ ಅವರು ಅಷ್ಟು ಪ್ರಭಾವವನ್ನು ಇಟ್ಕೊಂಡಿದ್ರು ಅಂತ. AK ಸುಬ್ಬಯ್ಯ ಕೂಡ ಅವರು ಕೂಡ ಸಾಕಷ್ಟು ಪ್ರಾಬಲ್ಯವನ್ನು ಇಟ್ಕೊಂಡಿದ್ರು. ಅವರು BJPಯಿಂದ ಹೊರಗಡೆ ಬಂದರೂ ಕೂಡ BJPಯ ಕೇಂದ್ರ ನಾಯಕರು ಯಾರು ವಾಜಪೇಯಿ ಮತ್ತು ಅಡ್ವಾಣಿ ಇದ್ರು, ಅವ್ರ ಜೊತೆ ನಿಕಟ ಸಂಬಂಧವನ್ನು ಇಟ್ಕೊಂಡಿದ್ರು, ಒಳ್ಳೆಯ ಸ್ನೇಹವನ್ನು ಇಟ್ಕೊಂಡಿದ್ರು. ವಾಜಪೇಯಿ ಅವರು ಬೆಂಗಳೂರಿಗೆ ಬಂದಾಗ ಅವರ ಮನೆಯಲ್ಲಿ ಹೋಗಿ ಉಪಹಾರವನ್ನು ಕೂಡ ಸೇವಿಸ್ತಾ ಇದ್ರು AK ಸುಬ್ಬಯ್ಯ ಅವರ ಮನೆಯಲ್ಲಿ ಅಂತ. ಅವರ ಶ್ರೀಮತಿಯವರು AK ಸುಬ್ಬಯ್ಯ ಅವರ ಶ್ರೀಮತಿಯವರು ಮಾಡ್ತಾ ಇದ್ದಂಥ ಕಡುಮುಟ್ಟು ಮತ್ತು ಪಜ್ಜಿ ಚಟ್ನಿ ಅಂತ ಏನು ಹೇಳ್ತೇವೆ, ಅದು ವಾಜಪೇಯಿ ಅವರಿಗೆ ಭಾರಿ ಅಚ್ಚುಮೆಚ್ಚು ಅಂತ ಹೇಳ್ತಾರೆ ಅವರ ಆ ಕಾಲಘಟ್ಟದಲ್ಲಿ ಅವರ ಜೊತೆ ಒಡನಾಡಿದಂಥವ್ರು. ಅಂಥ ಪ್ರಾಬಲ್ಯವನ್ನು ಇಟ್ಕೊಂಡಂಥವ್ರು AK ಸುಬ್ಬಯ್ಯ ಮತ್ತು MC ನಾಣಯ್ಯವರು ಮತ್ತು ಗುಂಡೂರಾವ್ ಅವರು ಕೂಡ ಮುಖ್ಯಮಂತ್ರಿಯ ಗಾದಿಗೆ ಏರಿದಂಥ ರಾಜಕಾರಣ. ಆ ನಂತರ ಸ್ಥಾನದಲ್ಲಿ ನಿಲ್ತಕ್ಕಂಥದ್ದು AS ಪೊನ್ನಣ್ಣವರು. AS ಪೊನ್ನಣ್ಣವರಿಗೆ ನಾವೊಂದಷ್ಟು ನೋಡಿದ ಪ್ರಕಾರ ರಾಜ್ಯದ ರಾಜಕಾರಣದಲ್ಲಿ ಅತ್ಯುತ್ತಮವಾದ ಹಿಡಿತ ಇದೆ. ಆ ರಾಜಕೀಯ ಪಟ್ಟುಗಳೇನಿದೆ ಆ ಪಟ್ಟುಗಳು ಗೊತ್ತಿದೆ. ಸಂಸದೀಯವಾಗಿ ಏನು ಪದಪ್ರಯೋಗಗಳು ಎಲ್ಲಿ ಹೇಗೆ ಮಾಡಬೇಕು ಅನ್ನೋದಂಥ ಸಂಪೂರ್ಣ ಹಿಡಿತ ಇದೆ. ಮತ್ತು ಎಷ್ಟೋ ಜನ ಸಚಿವರಿಂದ ಆಗದೇ ಇರೋಂಥ ಕೆಲಸಗಳನ್ನು ಇವರು ಈ ಅಧಿಕಾರಿಗಳ ಜೊತೆ
ಸಂವಹನವನ್ನು ಸಾಧಿಸಿ ಅಧಿಕಾರಿಗಳ ಜೊತೆ ಕೆಲಸವನ್ನು ಮಾಡಿಸ್ತಕ್ಕಂಥ ಒಂದು ವ್ಯವಧಾನ ಮತ್ತು ಒಂದು ಸಾಮರ್ಥ್ಯ ಇದೆ. ಈ ಎಲ್ಲದರ ಮಧ್ಯೆ ಯಾಕೆ ಇಷ್ಟು ವಿಚಾರಗಳನ್ನು ತಗೊಂಡು ಬರ್ತಾ ಇದ್ದೇನೆ ಅಂದರೆ, ಕೊಡಗು ಈ ನಾಯಕರುಗಳನ್ನು ನಾವು ನಡೆಸ್ಕೊಂಡ ರೀತಿ ಇದೆಯಲ್ಲ, ನಮ್ಮ ಕೊಡಗಿಗೆ ಯಾವ ರಾಜಕೀಯ ಶಕ್ತಿ ಬೇಕಿತ್ತು ಆ ಶಕ್ತಿಯನ್ನು ನಾವು ಬೆಳೆಸ್ಕೊಂಡ ರೀತಿ ಇದೆಯಲ್ಲ, ಈ ರೀತಿಯನ್ನು ನಾವು ಇವತ್ತು ಅವಲೋಕನವನ್ನು ಮಾಡಬೇಕಾಗಿದೆ ಅಂತ. ಇಲ್ಲಿ ಪಕ್ಷಗಳ ವಿಚಾರವಾಗಿ ನಾನು ಮಾತಾಡ್ತಾ ಇಲ್ಲ. ಈಗ ಪ್ರಮುಖವಾಗಿ ಇರ್ತಕ್ಕಂಥ ಕೊಡಗಿನ ಮಟ್ಟಕ್ಕೆ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಅಥವಾ ಹಿಂದೆ ಪ್ರಾಬಲ್ಯವನ್ನು ಇಟ್ಟುಕೊಂಡು ಮುಂದೆ ಪ್ರಬಲಕ್ಕೆ ಬರಬಹುದು JDS ಅವರು ಇರ್ಬೋದು, ಅಥವಾ ಬೇರೆ ಬೇರೆ ಪಕ್ಷಗಳಿರ್ಬೋದು. ಯಾವುದೇ ಪಕ್ಷಗಳ ವಿಚಾರವನ್ನು ನಾನು ಮಾತಾಡ್ತಾ ಇಲ್ಲ. ಆದರೆ ಕೊಡಗಿನ ರಾಜಕೀಯ ವ್ಯವಸ್ಥೆಗೆ ಒಂದು ನಾಯಕತ್ವದ ಅನಿವಾರ್ಯತೆ ಪ್ರತಿ ಹಂತದಲ್ಲಿ ಕೂಡ, ಪ್ರತಿ ಸಂದರ್ಭಗಳಲ್ಲೂ ಕೂಡ ಇದೆ. ಆ ಸ್ಥಾನವನ್ನು ತುಂಬಬಲ್ಲತಕ್ಕಂಥ ನಾಯಕರು ಸಿಕ್ಕಾಗ, ಆ ಸ್ಥಾನವನ್ನು ನಿಭಾಯಿಸಬಲ್ಲತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಪ್ರತಿನಿಧಿಗಳು ಸಿಕ್ಕಾಗ, ಅದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಅವರಿಗೆ ಬೆಂಬಲವಾಗಿ ನಿಲ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಯಾಕೆ ಈ ಮಾತು ಅಂತ ಹೇಳಿದ್ರೆ, ಇವತ್ತು ನಾವು ಕೊನಣ್ಣವರ ವಿಚಾರಕ್ಕೆ ಬರೋಕ್ಕಿಂತ ಮತ್ತೊಮ್ಮೆ ಹಿಂದೆ ಹೋಗಿ ಬರೋದಾದರೆ, AK ಸುಬ್ಬಯ್ಯ ಅವರು ಅಷ್ಟೊಂದು ಪ್ರಾಬಲ್ಯವನ್ನು ಇಟ್ಕೊಂಡಿದ್ರು. ಅದರಿಂದ ಆಚೆಗೆ ನಾವು ಮೊದಲು ಗುಂಡೂರಾಯರನ್ನು ನೋಡ್ತಾ ಬರೋದಾದರೆ, ಗುಂಡೂರಾಯರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲೇ ಅವರನ್ನು ಸೋಲಿಸಿದಂಥ ಸಾಧನೆ ನಮ್ಮದು. ರಾಜಕಾರಣವಾಗಿ ಬೇರೆ ಇರ್ಬೋದು, ಆ ಸಂದರ್ಭದಲ್ಲಿ ನಡೆದಂಥ ರಾಜಕಾರಣವನ್ನು ಅವತ್ತು ಅವರೊಟ್ಟಿಗೆ ಒಡನಾಡಿದವರು ಇರ್ಬೋದು, ಅಥವಾ ಅವರ ವಿರೋಧ ಪಕ್ಷದಲ್ಲಿ ಜನತಾ ಪರಿವಾರದಲ್ಲಿ BA ಅವರ ಗೆಲುವಿನಲ್ಲಿ ಶ್ರಮವನ್ನು ಹಾಕಿದಂಥ ಹಿರಿಯರು ಹೇಳುವಾಗ ಒಂದು ರೋಮಾಂಚನ ಆಗುತ್ತೆ. ಆ ಚುನಾವಣೆ ನಡೆದಿದೆ. ಆ 1983 ಸೋಮವಾರಪೇಟೆ ಕ್ಷೇತ್ರದ ವಿಧಾನಸಭಾ ಚುನಾವಣೆ ನಡೆದಂಥದ್ದು ಹಿರಿಯರ ಅಭಿಪ್ರಾಯದಲ್ಲಿ, ನಾವೆಲ್ಲ ಹುಟ್ಟೇ ಇರಲಿಲ್ಲ, ಆ ಹಿರಿಯರ ಅಭಿಪ್ರಾಯದಲ್ಲಿ ಅತ್ಯಂತ ರೋಮಾಂಚನಕಾರಿಯಾಗಿ ನಡೆದಂಥ ಒಂದು ಚುನಾವಣೆ. ಆ ಚುನಾವಣೆಯಲ್ಲಿ ನಾವು ಅಂದರೆ ನಮ್ಮ ಗುಂಡೂರಾಯರನ್ನು ಸೋಲಿಸ್ಬಿಡ್ತೇವೆ. ಯಾಕಂದರೆ ಕರ್ನಾಟಕದ ಹಾಲಿ ಮುಖ್ಯಮಂತ್ರಿಗಳನ್ನು ಸೋಲಿಸಿದಂಥ ಕೀರ್ತಿ ನಮಗೆ. ಯಾಕೆ ಹೀಗಾಯಿತು ಅಂದರೆ, ನಾವು ಎಲ್ಲೋ ಒಂದು ಕಡೆ ನಮ್ಮ ನಾಯಕರನ್ನು ಉಳಿಸ್ಕೊಳ್ತಕ್ಕಂಥ, ಅಥವಾ ನಮ್ಮ ಏನು ವೈಯಕ್ತಿಕ ಅಥವಾ ಇಲ್ಲಿಯ ನೆಲೆಗಟ್ಟನ್ನು ನೋಡಿಕೊಂಡು ರಾಜ್ಯ ಮಟ್ಟದಲ್ಲಿ ಧ್ವನಿಯಾಗಬಲ್ಲಂಥ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಶಕ್ತಿ ಆಗಬಲ್ಲಂಥ ನಾಯಕರನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಅಂತ. ಈ 4 ಜನರನ್ನು ತೆಗೆದುಕೊಂಡಾಗ ಅದೇ ಬರ್ತದೆ. ಅನಂತರದಲ್ಲಿ ಬಂದಂಥ AK ಸುಬ್ಬಯ್ಯ ಅವರು ಪ್ರಥಮ ಭಾರತೀಯ ಜನತಾ ಪಕ್ಷದ ಪ್ರಥಮ ರಾಜ್ಯ ಅಧ್ಯಕ್ಷರು, ಪ್ರಥಮವಾಗಿ ದಕ್ಷಿಣ ಭಾರತದಲ್ಲಿ BJPಗೆ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಿಸಿಕೊಟ್ಟಂಥ ಅಧ್ಯಕ್ಷರು. ಅವರನ್ನು ಯಾವುದೇ ಚುನಾವಣಾ ಸಂದರ್ಭಗಳಲ್ಲಿ ನಾವು ಬೆಂಬಲಿಸೋದಿಲ್ಲ. ಆನಂತರದಲ್ಲಿ ಅವರು ಬಂದು ಕನ್ನಡ ನಾಡು ಅನ್ನುವಂಥ ಪಕ್ಷವನ್ನು ಕಟ್ತಾರೆ. ಆ ಸಂದರ್ಭದಲ್ಲಿ ಕೂಡ ಅವರಿಗೆ ಪೂರಕವಾದಂಥ ಬೆಂಬಲಗಳು ಇಲ್ಲಿಂದ ಸಿಗೋದಿಲ್ಲ. ಸೈದ್ಧಾಂತಿಕವಾಗಿ ಬೇರೆ ವಿಚಾರಗಳು ಏನೇ ಇರ್ಬೋದು, ಅವರು ಆರಂಭದಲ್ಲಿ ಸಂಪೂರ್ಣ ಬಲಪಂಥೀಯರಾಗಿ ಅತ್ಯಂತ ಬಲಪಂಥೀಯ ತತ್ವಗಳನ್ನು ಅಳವಡಿಸಿಕೊಂಡು ಕಾರ್ಯಚಟುವಟಿಕೆಗಳನ್ನು ನಡೆಸಿದರು. ಆನಂತರ ಆದಂಥ ಕೆಲವೊಂದು ಮಾನಸಿಕ ಬದಲಾವಣೆಗಳು ಇರಬಹುದು, ಅವರ ತೊಳಲಾಟಗಳು ತುಮಲಗಳು ಏನಿತ್ತೋ ಗೊತ್ತಿಲ್ಲ. ಅದರ ನಂತರ ಅವರು ಸಂಪೂರ್ಣ ಎಡಪಂಥಕ್ಕೆ ವಾಲ್ಕೊಳ್ತಾರೆ. ಆದರೂ ಕೂಡ ಅವರ ನಾಯಕತ್ವದ ಗುಣ ಬದಲಾಗೋದಿಲ್ಲ, ಅವರ ಸಾಮರ್ಥ್ಯ ಬದಲಾಗೋದಿಲ್ಲ. ಎಲ್ಲ ಪಕ್ಷದೊಟ್ಟಿಗೆ ಯಾರೊಟ್ಟಿಗೆ ಅವರು ಸಂಪರ್ಕವನ್ನು ಸಾಧಿಸಬೇಕೋ ಅವರೊಟ್ಟಿಗೆ ಸಂಪರ್ಕವನ್ನು ಸಾಧಿಸ್ತಾ ಇದ್ರು. ಆದರೆ ಎಲ್ಲೂ ಕೂಡ ನಾವು ಅವರನ್ನು ಬೆಂಬಲಿಸ್ತಕ್ಕಂಥ ಕಾರ್ಯವನ್ನು ಮಾಡಲಿಲ್ಲ. ಅದರ ಬದಲಾಗಿ ಅತಿ ಹೆಚ್ಚು ದ್ವೇಷ ಮಾಡಿದ AK ಸುಬ್ಬಯ್ಯ ಅವರನ್ನು ಅತಿ ಹೆಚ್ಚು ದ್ವೇಷ ಮಾಡಿದ್ದು ಕೊಡಗು ಜಿಲ್ಲೆ. ಬೇರೆ ಕಾರಣಗಳಿರ್ಬೋದು. ನಾನು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಲೇಬೇಕು, ಅದು ತಲಕಾವೇರಿಯ ವಿಚಾರ. ತಲಕಾವೇರಿಯಲ್ಲಿ ತೀರ್ಥ ಬರೋದಿಲ್ಲ ಅನ್ನುವಂಥ ವಿಚಾರವನ್ನು AK ಸುಬ್ಬಯ್ಯ ಹೇಳಿದರು ಅಂತ ಹೇಳಿ ಅವತ್ತಿನ ಮಾಧ್ಯಮಗಳಲ್ಲಿ ಪ್ರಕಟ ಆಗಿತ್ತು. ಆ ಪ್ರಕಟಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಇಟ್ಕೊಂಡು ಇವತ್ತಿಗೂ ಕೂಡ AK ಸುಬ್ಬಯ್ಯ ಅವರನ್ನು ನಿಂದಿಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ ನಾವು ಕೂಡ ಅದನ್ನು ಮಾಡಿದ್ದೇವೆ. ಆದರೆ ನಾನು ಅವರ ಒಡನಾಡಿಗಳ ಒಂದಷ್ಟು ಹಿರಿಯರ ಜೊತೆ ಸಂಪರ್ಕಕ್ಕೆ ಮಾತಾಡಿದಾಗ AK ಸುಬ್ಬಯ್ಯ ಅವರು ಆ ಮಾತನ್ನು ಹೇಳಲೇ ಇಲ್ಲ. AK ಸುಬ್ಬಯ್ಯ ಅವರು ಹೇಳಿದ್ದಿದ್ದು ಅವತ್ತು, AK ಸುಬ್ಬಯ್ಯ ಅವರ ಸ್ಟೇಟ್ಮೆಂಟ್ ಕ್ಲಿಯರ್ ಆಗಿತ್ತು. ಹೇಳಿದ್ದಿದ್ದು, ತಲಕಾವೇರಿಯ ವ್ಯವಸ್ಥೆ ಬದಲಾಗದೇ ಇದ್ದರೆ, ತಲಕಾವೇರಿಯ ಭಕ್ತಿಯ ಮತ್ತು ಕೆಲವೊಂದು ಆಚರಣೆಯ ಮೂಲ ಸ್ವರೂಪಕ್ಕೆ ನಾವು ಒಗ್ಗಿಕೊಳ್ಳದೇ ಇದ್ದರೆ, ಅದನ್ನು ತೀರಾ ಆಧುನಿಕತೆಯ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಬದಲಾವಣೆ ಮಾಡ್ತಾ ಹೋದರೆ ಮುಂದಿನ ಹಂತಗಳಲ್ಲಿ ಕಾವೇರಿ ತೀರ್ಥೋದ್ಭವ ಆಗುವುದಿಲ್ಲ, ಮುಂದಿನ ದಿನಗಳಲ್ಲಿ ಕಾವೇರಿ ತೀರ್ಥರೂಪಿಯಾಗಿ ಬರಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅದು ಅವರ ಹೇಳಿಕೆಯನ್ನು ಸಂಪೂರ್ಣವಾಗಿ ತಿರ್ಚಲಾಯಿತು, ವಿರೋಧ ಪಕ್ಷಗಳಿಗೆ ಅಸ್ತ್ರ ಆಯಿತು. ಇವತ್ತಿಗೂ ಕೂಡ ಅದೇ ವಿಚಾರವನ್ನು ಇಟ್ಟುಕೊಂಡು ಅವರನ್ನು ವಿರೋಧ ಮಾಡ್ತಾ ಬರ್ತದೆ. ಆನಂತರ MC ನಾಣಯ್ಯ ಅವರು
MC ನಾಣೆಯವರು AK ಸುಬ್ಬಯ್ಯ ಅವರು 4 ಬಾರಿ ವಿಧಾನ ಪರಿಷತ್ ಸದಸ್ಯರಾಗ್ತಾರೆ, ವಿರೋಧ ಪಕ್ಷದ ನಾಯಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಆದರೂ ಕೂಡ ಕೊಡಗಿನ ಮಟ್ಟಕ್ಕೆ ನಾವು ಅವರಿಗೆ ಸರಿಯಾದಂಥ ಬೆಂಬಲವನ್ನು ಕೊಡಲಿಲ್ಲ. ಇಲ್ಲಿಂದ ಲೋಕಸಭೆಗೆ ನಿಂತ ಸಂದರ್ಭದಲ್ಲಿ ಕೂಡ ಅವರನ್ನು 3ನೇ ಸ್ಥಾನಕ್ಕೆ ತಳ್ಳಿದಂಥ ಕೀರ್ತಿ ನಮ್ಮದು. ಆನಂತರ MC ನಾಣಯ್ಯ ಅವರ ವಿಚಾರಕ್ಕೆ ಬಂದಾಗ ಅವರು ಕೂಡ ಹಲವಾರು ಬಾರಿ ಸಂಪುಟದ ಸಚಿವರಾಗ್ತಾರೆ ಮತ್ತು ಜನತಾ ಪರಿವಾರದ ಪ್ರಬಲ ನಾಯಕರಾಗಿ ಜನತಾ ಪರಿವಾರ ಭಾಗ ಆಗಂಥ ಸಂದರ್ಭದಲ್ಲಿ ಕೂಡ ಅವರು ತಟಸ್ಥರಾಗಿ ಇದ್ದುಕೊಂಡಂಥ ತಟಸ್ಥ ಬಣದ ನಾಯಕ MC ನಾಣಯ್ಯ ಅನ್ನುವಂಥ ಒಂದು ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಗಳಿಸ್ಕೊಳ್ತಾರೆ. ಇವತ್ತಿಗೂ ಕೂಡ MC ನಾಣಯ್ಯ ಅವರನ್ನು ನಾನು ನನ್ನ ಅನುಭವದಲ್ಲಿ ನೋಡೋದಾದರೆ, ನಾವು ಅವರು ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಒಮ್ಮೆ ಭೇಟಿ ಮಾಡಲಿಕ್ಕೆ ಅಂತ ಹೋದಾಗ MC ನಾಣಯ್ಯ ಅವರು ವಿಧಾನಸೌಧದ ಕಾರಿಡಾರ್ ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ಹಂತಕ್ಕೆ ಇಡೀ ವಿಧಾನಸೌಧ ಎಲ್ಲೋ ಸ್ತಬ್ಧ ಆಗಿದೆಯಾ ಅನ್ನೋ ಒಂದು ಅಷ್ಟು ಹಿಡಿತವನ್ನು, ಅಷ್ಟು ಒಂದು ಶಿಸ್ತುಬದ್ಧ ನಡೆಯನ್ನು ಅವರು ಇಟ್ಕೊಂಡಿದ್ರಲ್ಲಿ ಅಂತ, ಅಷ್ಟೊಂದು ಪ್ರಭಾವವನ್ನು ಇಟ್ಟುಕೊಂಡಿದ್ರು. ಎಷ್ಟೋ ಸಚಿವರನ್ನ ಏಕವಚನದಲ್ಲಿ ಮಾತಾಡಿಸ್ತಾ, ಎಷ್ಟು IAS ಅಧಿಕಾರಿಗಳನ್ನ ಏಕವಚನದಲ್ಲಿ ಮಾತಾಡಿಸ್ತಾ ಇದ್ರು, ಅಷ್ಟೊಂದು ಆತ್ಮೀಯತೆಯನ್ನು ಇಟ್ಟುಕೊಂಡಿದ್ರು, ಅಷ್ಟೊಂದು ಹಿಡಿತವನ್ನು ಇಟ್ಟುಕೊಂಡಿದ್ರು. ಆದರೆ ಅವರನ್ನು ನಾವು ಬೆಂಬಲಿಸಿದ್ವಾ? ಅವರೊಮ್ಮೆ ವಿಧಾನ ಪರಿಷತ್ತಲ್ಲಿ ಭಾಷಣ ಮಾಡುವಾಗ ಹೇಳಿದ ನೆನಪಿದೆ, ನನಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆಗಳಿದೆ, ಯೋಗ್ಯತೆಯೂ ಇದೆ, ಆದರೆ ನನ್ನ ಜನಾಂಗ ಮತ್ತು ನನ್ನ ಜನ ನನಗೆ ಬೆಂಬಲವನ್ನು ನೀಡೋದಿಲ್ಲ. ಜನಾಂಗ ಅಥವಾ ನನ್ನ ಜಾತಿಯ ಬೆಂಬಲವನ್ನು ಅಥವಾ ನನ್ನ ಜಿಲ್ಲೆಯ ಬೆಂಬಲ ನನ್ನೊಟ್ಟಿಗಿದ್ರೆ ನನಗೂ ಕೂಡ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಸಾಮರ್ಥ್ಯವೂ ಇದೆ. ಜನಬೆಂಬಲ ಇದ್ದ ಮಾತ್ರಕ್ಕೆ ಎಲ್ಲರಿಗೂ ಎಲ್ಲ ಸಾಮರ್ಥ್ಯವೂ ಬರೋದಿಲ್ಲ, ಸಾಮರ್ಥ್ಯವೂ ಇರಬೇಕು. MC ನಾಣಯ್ಯ ಅವರಿಗೆ ಎಲ್ಲ ಸಾಮರ್ಥ್ಯವೂ ಇತ್ತು. ನಾನು ಆಗಲೇ ಹೇಳಿದೆಲ್ಲ, 2010 ಈಚೆಗೆ ಕೆಲವೊಂದಷ್ಟು ಮುಖ್ಯಮಂತ್ರಿಗಳು, IAS ಅಧಿಕಾರಿಗಳು ನಮ್ಮ ಮುಖ್ಯಮಂತ್ರಿಗಳ ಮಾತನ್ನ ಕೇಳ್ತಾ ಇಲ್ಲ ಅಂತ ಹೇಳಿ MC ನಾಣಯ್ಯ ಅವರಿಗೆ ಫೋನ್ ಮಾಡಿ MC ನಾಣಯ್ಯ ಅವರಿಂದ ಅಧಿಕಾರಿಗಳಿಗೆ ಹೇಳಿಸ್ತಕ್ಕಂಥ ಘಟನೆಗಳು ಕೂಡ ನಡೆದಿದೆ. ಅಂಥ ಪ್ರಭಾವವನ್ನು ಇಟ್ಕೊಂಡಂಥ ನಾಯಕರು. ಇವ್ರನ್ನ ನಾವು ಬೆಳೆಸ್ತೇವಾ? ಖಂಡಿತ ಇಲ್ಲ. MC ನಾಣಯ್ಯ ಅವರನ್ನು ನಾವು ಸಂಪೂರ್ಣವಾಗಿ ಬೆಂಬಲಿಸಿ ಅವರನ್ನು ನಮ್ಮ ನಾಯಕರು, ಜಿಲ್ಲೆಯ ನಾಯಕ ಪ್ರತಿನಿಧಿಯಾಗಿ ನಾವು ಒಪ್ಕೊಳ್ಳೇ ಇಲ್ಲ. ಅನಂತರದ ಬೇರೆ ಶಾಸಕರು ಬಂದು ಈಗ ಜಿ ವಿಜಯ, ಬಾಚಿನಾಡ ಜಿ ವಿಜಯ, ಮಂಡ್ಯಕೊಂಡ ಪಚ್ಚುರಂಜನ್, ನಂತರ ಕೊಂಬರನ ಬೋಪಯ್ಯ, ದಂಬೆಕೋಡಿ ಮಾದಪ್ಪ ಅವರು ಇರ್ಬೋದು, ವಿರಾಜಪೇಟೆಯಿಂದ ಆಯ್ಕೆಯಾದಂಥ ಸುಮಾ ವಸಂತ್ ಅವರು ಇರ್ಬೋದು, ಬಸವರಾಜ್ ಅವರು ಇರ್ಬೋದು, ಆನಂತರ ಅಪ್ಪಣ್ಣ ಅವರು ಇರ್ಬೋದು, ಸುಬ್ಬಯ್ಯ ಅವರು, GK ಸುಬ್ಬಯ್ಯ ಅವರು ಇರ್ಬೋದು. ಇವರೆಲ್ಲರೂ ಕೂಡ ಶಾಸಕರಾಗಿ ಪ್ರತಿನಿಧಿಗಳಾಗಿ ಅವರವರ ನೆಲೆಗಟ್ಟಿನಲ್ಲಿ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ, ಇಲ್ಲ ಅಂತ. ಆದರೆ ರಾಜ್ಯ ಮಟ್ಟದಲ್ಲಿ ಪ್ರಾಬಲ್ಯವನ್ನು ಇಟ್ಟುಕೊಂಡು ಪಕ್ಷದ ಒಟ್ಟಿಗೆ ಮತ್ತು ಅಧಿಕಾರದ ಹಿಡಿತವನ್ನು ತೆಗೆದುಕೊಳ್ಳಲಿ ಎಲ್ಲೋ ಅವರ ಆ ಮಟ್ಟವನ್ನು ಅವರು ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ. ಗುಂಡೂರಾಯರನ್ನು ಸೋಲಿಸಿದಂಥ ಜಿ ವಿಜಯರಿಗೆ ಮೊದಲ ಅವಕಾಶದಲ್ಲಿ ಅರಣ್ಯ ಸಚಿವರಾಗಿ ಮಾಡಿದ್ರು. ಬಹುಶಃ ಅನಂತರದಲ್ಲಿ ಅವರಿಗೆ ರಾಜಕೀಯವಾಗಿ ಅಷ್ಟೊಂದು ರಾಜ್ಯ ಮಟ್ಟದ ಹಿಡಿತ ಕ್ಷೇತ್ರದಲ್ಲಿ ಹಿಡಿತವನ್ನು ತಗೊಂಡ್ರು ಕೂಡ ರಾಜ್ಯ ಮಟ್ಟದಲ್ಲಿ ಹಿಡಿತವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಮಗೆ 5ನೇ ಶಕ್ತಿಯಾಗಿ ಈ ಜಿಲ್ಲೆಗೆ ಸಿಕ್ಕಿರುವಂಥದ್ದು AS ಪೊನ್ನಣ್ಣ ಅವರು. ಮೊದಲ ಬಾರಿಗೆ ವಿರಾಜಪೇಟೆಯಿಂದ ಶಾಸಕರಾಗಿದ್ದಾರೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಹೊಂದಿದ್ದಾರೆ. ಇಡೀ ಇಲಾಖೆಗೆ, ಇಡೀ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕಾನೂನು ಸಮಸ್ಯೆಗಳು ಬಂದಾಗ ಅಥವಾ ಕಾನೂನಿನ ಹೋರಾಟದ ಅವಶ್ಯಕತೆಗಳು ಇರಬಹುದು ಅಥವಾ ಕಾನೂನಿನ ಮಾಹಿತಿಯ ಅವಶ್ಯಕತೆಗಳು ಬಂದಾಗ ಎಲ್ಲರೂ ಕೂಡ ಪೊನ್ನಣ್ಣ ಅವರನ್ನು ಕೇಂದ್ರೀಕರಿಸ್ತಾರೆ. ಪ್ರತಿ ಇಲಾಖೆಗಳು ಕೂಡ ಪೊನ್ನಣ್ಣ ಅವರ ಸಲಹೆಯನ್ನು ಕೇಳ್ತಾರೆ. ಅಷ್ಟೊಂದು ಪ್ರಭಾವವನ್ನು ಸರ್ಕಾರದ ಒಟ್ಟಿಗೆ ಮತ್ತು ಅಧಿಕಾರಿಗಳ ಶಾಸಕಾಂಗ ಮತ್ತು ಕಾರ್ಯಾಂಗದ ಒಟ್ಟಿಗೆ ಮತ್ತು ನ್ಯಾಯಾಂಗದ ಸಮನ್ವಯತೆಯನ್ನು ಸಾಧಿಸ್ತಕ್ಕಂಥ ಒಂದು ಚಾಕಚಕ್ಯತೆಯನ್ನು ಹೊಂದಿದ್ದಾರೆ. ಆದರೆ ಅವರನ್ನು ನಾವು ಈ ಹಿಂದೆ ಆದಂಥ 4 ನಾಯಕರನ್ನ ನಾವೇನು ಬೆಂಬಲಿಸಲಿಲ್ವೋ, ಇವತ್ತು ಕೂಡ ಅದೇ ಕೆಲಸವನ್ನು ನಾವು ಮಾಡ್ತಾ ಇದ್ದೇವಾ ಅಂತ. ಇವತ್ತು ಪೊನ್ನಣ್ಣ ಅವರನ್ನು ನಾವು ಎಲ್ಲೋ ಆದಂಥ ಘಟನೆಗಳಿಗೆ ಇಲ್ಲಿ ಗುರಿ ಮಾಡ್ತೇವೆ. ಯಾವುದೋ ಸಂಬಂಧ ಇಲ್ಲದ ವಿಚಾರಕ್ಕೆ ಪೊನ್ನಣ್ಣ ಅವರ ಪ್ರತಿಕೃತಿಯನ್ನು ದಾಹನ ಮಾಡ್ತೇವೆ. ಎಲ್ಲೋ ಆಗ ಒಂದು ಗೋಮಾತೆಯ ವಿರುದ್ಧ ನಡೆದಂಥ ಘಟನೆಗೆ ಇಲ್ಲಿ ಪೊನ್ನಣ್ಣ ಅವರ ಮನೆಗೆ ನಾವು ಹಸುವನ್ನು ಹೊಡ್ಕೊಂಡು ಹೋಗಿ ಪ್ರತಿಭಟನೆಯನ್ನು ಮಾಡ್ತೇವೆ. ಅಂದರೆ ಆ ಪ್ರತಿಭಟನೆ ಮಾಡಿದ್ದಂಥದ್ದು ಸರಿ ಇದೆ, ಯಾಕಂದರೆ ಅವರು ರಾಜ್ಯ ಮಟ್ಟದ ನಾಯಕರಿದ್ದಾರೆ, ನಿಮ್ಮ ಪ್ರಭಾವವನ್ನು ಬಳಸಿ ಆ ಒಂದು ವ್ಯವಸ್ಥೆಯನ್ನು ಸರಿ ಮಾಡಿ ಅನ್ನುವಂಥ ಒತ್ತಡ ಮಾಡೋದು ಸರಿ ಇದೆ. ಆದರೆ ತೀರಾ ವೈಯಕ್ತಿಕವಾಗಿ ಗುರಿಯಾಗಿ ಇಟ್ಟುಕೊಂಡು ಅವರನ್ನು ಪ್ರತಿಭಟನೆ ಮಾಡುವಂಥದ್ದು ಸರಿಯಾ?
ಯಾವುದೋ ಸಂಬಂಧ ಇಲ್ಲದ ಘಟನೆಗಳಿಗೆ, ಕೆಲವೊಂದು ದುರ್ಘಟನೆಗಳಿಗೆ ಪೊನ್ನಣ್ಣವರನ್ನು ಗುರಿ ಮಾಡಲಾಗತ್ತೆ. ಅವರ ಬಗ್ಗೆ ಯಾರ್ಯಾರೋ ಬಂದು ಹೀನಾಮಾನ ಮಾತಾಡುವಂಥದ್ದಾಗತ್ತೆ. ಆ ನಂತರದಲ್ಲಿ ಈ ಹೊರಗಿನ ಕೆಲವು ವ್ಯಕ್ತಿಗಳು ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ, ಸಾಮಾಜಿಕ ಮಾಧ್ಯಮದಲ್ಲಿ ವೈಯಕ್ತಿಕವಾಗಿ ನಿಂದಿಸ್ತಕ್ಕಂಥ ಕೆಲಸಗಳಾಗ್ತವೆ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಅದನ್ನು ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ. ಪೊನ್ನಣ್ಣವರು ಪ್ರತಿನಿಧಿಸ್ತಕ್ಕಂಥ ಪಕ್ಷದವರು ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಪಕ್ಷದ ಪ್ರತಿನಿಧಿಯನ್ನು, ನಾಯಕನನ್ನು ಅವರು ವಹಿಸ್ಕೊಂಡು ಏನು ಕ್ರಮವನ್ನು ಮಾಡಬೇಕು ಆ ಕ್ರಮವನ್ನು ತಗೊಳ್ತಾ ಇದ್ದಾರೆ. ಆದರೆ ಜಿಲ್ಲೆಯ ಜನವಾಗಿ ಸಾಮಾನ್ಯ ರಾಜಕೀಯ ಪಕ್ಷಗಳಿರತಕ್ಕಂಥದ್ದು ಬಿಟ್ಟು ಸಾಮಾನ್ಯ ನಾಗರಿಕರಾಗಿರ್ತವೆ, ಯಾವುದೋ ಪಕ್ಷಕ್ಕೆ ನಾವು ಸೇರಿಲ್ಲ ಅನ್ನೋಂಥವ್ರು ಕೂಡ ನಾವು ಯೋಚನೆ ಮಾಡಿದ್ದೇವಾ ಅನ್ನೋಂಥದ್ದು ಕೂಡ ಇಲ್ಲಿ ನಮ್ಮನ್ನು ನಾವೇ ಕೇಳ್ಕೊಳ್ಳುವಂಥ ಪ್ರಶ್ನೆ ಆಗುತ್ತೆ. ಪೊನ್ನಣ್ಣ ಅವರನ್ನು ಕಳ್ಕೊಂಡಾಗ ಮುಂದೆ ಇನ್ನೊಬ್ಬರು ನಾಯಕರು ಬರಬಹುದಾ? ಖಂಡಿತ ಬರಬಹುದು. ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದ್ರೂ ನಾಯಕತ್ವವನ್ನು ತಗೊಳ್ಬೋದು. ಅಥವಾ ಯಾರು ಪೊನ್ನಣ್ಣ ಬರೋದಕ್ಕಿಂತ ಮುಂಚೆ ಕಳೆದ 7 ವರ್ಷದ ಹಿಂದೆ ಪೊನ್ನಣ್ಣ ಅವರ ಪ್ರಭಾವ ಕೊಡಗಿನ ಮೇಲೆ ಆಗಲಿ, ರಾಜಕಾರಣದ ಮೇಲೆ ಆಗಲಿ ಇರಲಿಲ್ಲ. ಅವರು ಬೆಂಗಳೂರಿನ ಹಿರಿಯ ವಕೀಲರಾಗಿದ್ದರು ಮತ್ತು ಅಲ್ಲಿಯ ಸೀಮಿತ ಆ ಪಕ್ಷದ ಒಳಗಿನ ವ್ಯಾಪ್ತಿಯೊಳಗಿದ್ದರು. ಇವತ್ತು 3 ಅಂಗಗಳಲ್ಲಿ ಹಿಡಿತವನ್ನು ಇಟ್ಕೊಂಡು ತಮ್ಮ ಪ್ರಭಾವದಿಂದ ಮತ್ತು ತಮ್ಮ ನೈಪುಣ್ಯದಿಂದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಜನಪ್ರತಿನಿಧಿ ಅಂತ ಹೇಳಿದಾಗ ಅವರನ್ನು ಕೇಳುವಂಥದ್ದು ಮತ್ತು ಅವರ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು, ಅವರಿಗೆ ಏನಾಗಬೇಕು, ಏನು ಮಾಡಬೇಕು ಆ ವ್ಯಾಪ್ತಿಯಲ್ಲಿ ಅದನ್ನು ಮಾಡುವಂಥದ್ದು ಅವರ ಕರ್ತವ್ಯ. ಹೌದು, ಅದನ್ನು ಪ್ರಶ್ನೆ ಕಾಲಕ್ಕೆ ನಮಗೆ ಏನು ಸಾರ್ವಜನಿಕವಾಗಿ ಆಗಬೇಕಾದಂಥ ಕಾರ್ಯಗಳ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಕರ್ತವ್ಯ. ಆದರೆ ಅದನ್ನು ವೈಯಕ್ತಿಕ ದ್ವೇಷವಾಗಿ ಬಳಸ್ಕೊಂಡು ಅವರನ್ನು ಹೀಯಾಳಿಸ್ತಕ್ಕಂಥದ್ದು, ವೈಯಕ್ತಿಕ ಟೀಕೆಗಳನ್ನು ಮಾಡುವಂಥದ್ದು ಎಷ್ಟು ಸರಿಯಾಗ್ತದೆ? ಪೊನ್ನಣ್ಣವರನ್ನು ಸೋಲಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳು ರಾಜಕೀಯವಾಗಿ ಏನೇನಾಗಬೇಕು ಅದು ಆಗಬೇಕು. ಗೊತ್ತಿಲ್ಲ ಮುಂದಿನ ಚುನಾವಣೆಗಳು ಏನಾಗ್ತವೋ ಅದು ಆ ಚುನಾವಣಾ ಸಂದರ್ಭದಲ್ಲಿ ಮತ್ತು ಪಕ್ಷಗಳ ಪ್ರಾಬಲ್ಯದ ಮೇಲೆ, ಅಭ್ಯರ್ಥಿಗಳ ಪ್ರಾಬಲ್ಯದ ಮೇಲೆ ಬದಲಾಗುತ್ತೆ. ಆದರೆ ಆ ಕಾರಣಕ್ಕಾಗಿ ವೈಯಕ್ತಿಕ ನಿಂದನೆಗಳು ಸರಿಯಾಗ್ತವ ಅಂತ, ಆ ಕಾರಣಕ್ಕಾಗಿ ಟೀಕೆಗಳು ಸರಿಯಾಗ್ತವ ಅಂತ. ಇಲ್ಲಿ ನಾನು ಪೊನ್ನಣ್ಣ ಅವರ ವೈಯಕ್ತಿಕ ಪರವಾಗಿ ವಹಿಸ್ಕೊಂಡು ಮಾತಾಡಿ ನನಗೇನಾಗಬೇಕಾಗಿದ್ದಿಲ್ಲ, ಅಥವಾ ಯಾವುದೋ ಒಂದು ಪಕ್ಷಗಳ ಪರವಾಗಿಯೂ ಮಾತಾಡೋದಿಲ್ಲ, ಯಾವುದೇ ಪಕ್ಷಗಳ ಪರವಾಗಿ ಮಾತಾಡೋದು. ರಾಜಕೀಯವಾಗಿ ಪಕ್ಷ ಅಂತ ಬಂದಾಗ ಎಲ್ಲ ಪಕ್ಷಗಳದ್ದು ಸಿದ್ಧಾಂತಗಳು ಏನೇ ಇದ್ದರೂ ಕೂಡ ಕೊನೆಯದಾಗಿ ಎಲ್ಲರದು ಒಂದೇ ಗುರಿ, ಅಧಿಕಾರ ಅಷ್ಟೇ. ಪಕ್ಷಗಳ ವಿಚಾರದಲ್ಲಿ ಏನೂ ಇಲ್ಲ. ಆದರೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಒಬ್ಬ ಪ್ರಬಲ ನಾಯಕತ್ವದ ಅನಿವಾರ್ಯತೆ ಇದೆ. ಆ ಪ್ರಬಲ ನಾಯಕತ್ವವನ್ನು ಉಳಿಸ್ಕೊಳ್ತಕ್ಕಂಥ ಕರ್ತವ್ಯ ನಮ್ಮದಿದೆ. ಈಗಾಗಲೇ ಬಂದಂಥ ನಾಯಕತ್ವವನ್ನು ನಾವು ಎಲ್ಲೋ ಒಂದು ಕಡೆ ತಿರಸ್ಕರಿಸಿದ್ದೇವೆ. ಅವರಿಗೆ ಸಿಗಬೇಕಾದಂಥ ಮನ್ನಣೆಯನ್ನು ಈ ಜಿಲ್ಲೆ ಕೊಡಲಿಲ್ಲ. ಆದರೆ ಈಗ ಇರ್ತಕ್ಕಂಥ ಶಕ್ತಿಯನ್ನು ಕೂಡ ಮತ್ತೊಮ್ಮೆ ನಾವು ಕಳ್ಕೊಂಡ್ರೆ ಮತ್ತೆ ಮುಂದೆ ಇನ್ನೊಂದು ಶಕ್ತಿ ಬರುವಾಗ ಕೂಡ ಅದನ್ನೇ ನಾವು ಮಾಡ್ತೇವೆ. ಮುಂದೆ ಪೊನ್ನಣ್ಣ ಬಿಟ್ಟ ಮೇಲೆ ಇನ್ಯಾರು ನಾಯಕರು ಬರೋದಿಲ್ಲ, ಖಂಡಿತ ಬರ್ತಾರೆ, ಯಾರು ಬೇಕಾದರೂ ಬರ್ಬೋದು. ಆದರೆ ಬಂದಂಥ ನಾಯಕತ್ವವನ್ನು ನಾವು ಹೇಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೇವೆ ಅನ್ನೋದನ್ನು ಈಗ ನಾವು ಅವಲೋಕನವನ್ನು ಮಾಡಬೇಕಾಗುತ್ತೆ. ಇವತ್ತು ಸರಿಯಾಗಿ ನಾವು ಅವರೊಟ್ಟಿಗೆ ನಿಂತುಕೊಂಡ್ರೆ, ರಾಜಕೀಯವನ್ನು ಬಿಟ್ಟು ಪಕ್ಷವನ್ನು ಬಿಟ್ಟು, ಯಾಕಂದರೆ ಪಕ್ಷ ಮತ್ತು ಅಧಿಕಾರದ ವ್ಯಾಪ್ತಿ ಹೇಗಿದೆ ಅನ್ನೋದಕ್ಕೆ ಶಾಮನೂರು ಶಿವಶಂಕರಪ್ಪ ಅವರು ಭಾಳ ಸ್ಪಷ್ಟ ಉದಾಹರಣೆ. ಮತ್ತು ಅವರನ್ನು ಎಲ್ಲರೂ ಕೂಡ ಗೌರವಿಸಬೇಕಂಥದ್ದು. ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರು ಮತ್ತು ದಾವಣಗೆರೆಯ ಶಾಸಕರು ಕೂಡ ಆಗಿದ್ದರು. ಕರ್ನಾಟಕದಲ್ಲಿ BS ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಆಗಿರ್ತಾರೆ. ಕೇಂದ್ರ ಹೈಕಮಾಂಡ್, ಆ ಪಕ್ಷದ ಹೈಕಮಾಂಡ್ಗೆ ಯಡಿಯೂರಪ್ಪ ಅವರ ಬದಲಾವಣೆ ಮಾಡುತ್ತೆ ಅನ್ನೋಂಥ ಒಂದು ಸೂಚನೆಯನ್ನು ಬಂದಾಗ ಶಾಮನೂರು ಶಿವಶಂಕರಪ್ಪ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪಕ್ಷ ಮತ್ತು ತನ್ನ ಶಾಸಕತ್ವವನ್ನು ಬದಿಗಿಟ್ಟು ನಾನು ವೀರಹಿತ ಲಿಂಗಶೈವ ಸಮಾಜದ ಮುಖಂಡ, ನನ್ನ ಸಮಾಜದ ಒಬ್ಬ ನಾಯಕನಿಗೆ ಅನ್ಯಾಯ ಆಗ್ತದೆ ಅಂಥೇಳಿ ನೇರವಾಗಿ ಯಡಿಯೂರಪ್ಪ ಅವ್ರ ಮನೇಲಿ ಹೋಗಿ ಕೂತ್ಕೋತಾರೆ. ಯಡಿಯೂರಪ್ಪ ಅವ್ರ ಜೊತೆ ನಾವಿದ್ದೇವೆ, ಅವ್ರನ್ನ ಬದಲಾಯಿಸೋಕೆ ಬಿಡೋದಿಲ್ಲ. ಒಂದು ವೇಳೆ ನೀವು ಅನಿವಾರ್ಯವಾಗಿ ಬದಲಾಯಿಸೋದೇ ಆದರೆ ಲಿಂಗಾಯತ ಸಮುದಾಯಕ್ಕೆ ನೀವು ಮುಖ್ಯಮಂತ್ರಿ ಪದವಿಯನ್ನು ಕೊಡಬೇಕು ಅಂತ ಇಡೀ ಸಮುದಾಯ ಅವರ ಪರವಾಗಿ ನಿಂತ್ಕೊಳ್ಳುತ್ತೆ. ಇಡೀ ಸಮುದಾಯ ಪಕ್ಷಾತೀತವಾಗಿ ನಿಂತ್ಕೊಳ್ಳುತ್ತೆ. ಅದರ ಆಶೀರ್ವಾದವಾಗಿ, ಅದರ ಫಲವಾಗಿಯೇ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆ ಪ್ರಾಬಲ್ಯದಿಂದಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪನವರನ್ನು ಅನಿವಾರ್ಯವಾಗಿ ಬದಲಾಯಿಸಿದ್ರು ಕೂಡ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ.
ಇದು ಒಬ್ಬ ನಾಯಕನ ಅಸ್ತಿತ್ವವನ್ನು ಉಳಿಸ್ತಕ್ಕಂಥ ವ್ಯವಸ್ಥೆ. ಅಂದರೆ ಕೊಡಗಿನ ನಾವು ಜಾತಿಯ ವಿಚಾರವನ್ನು ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಮತ್ತು ಅವ್ರು ನಡೆದುಕೊಂಡ ರೀತಿಗೆ ನಾನು ಜಾತಿಯನ್ನು ತಂದಿದ್ದೇನೆ. ಆದರೆ ಈ ವಿಚಾರಕ್ಕೆ ನಾನು ಜಾತಿಯ ಪರದೆಯನ್ನು ಹಾಕ್ಲಿಕ್ಕೆ ಬರೋದಿಲ್ಲ. ಇಡೀ ಜಿಲ್ಲೆಯ ವಿಚಾರವನ್ನು ತೆಗೆದುಕೊಂಡು ಬಂದಾಗ ರಾಜಕೀಯವಾಗಿ ಕೊಡಗಿಗೆ ಒಂದು ಪ್ರಬಲವಾದ ಶಕ್ತಿಯ ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ ಯಾವತ್ತು ನಮ್ಮನ್ನು ಕರ್ನಾಟಕದ ಜೊತೆ ವಿಲೀನ ಮಾಡಿದ್ರೋ ಆ ವಿಲೀನ ಮಾಡಿದಂಥ ಸಂದರ್ಭದಲ್ಲಿ ಕೊಟ್ಟಂಥ ಭರವಸೆಗಳನ್ನು ಯಾವುದನ್ನು ಕೂಡ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇಲ್ಲಿವರೆಗೆ ನಡೆಸ್ಕೊಳ್ಳಲಿಲ್ಲ. ಇಲ್ಲಿಯವರೆಗೆ ಒಂದನ್ನು ಕೊಡಲಿಲ್ಲ ನಮಗೆ. ಮತ್ತು ಅನಾಥ ಶಿಶುವಾಗಿ ಕೊಡಗು ಒಂದು ರೀತಿಯಲ್ಲಿ ಲೆಕ್ಕ ಕುಂಟು ಆಟಕ್ಕಿಲ್ಲ ಅನ್ನುವಂಥ ಒಂದು ಕೆಲಸದಲ್ಲಿದೆ. ಯಾವುದೇ ಸರ್ಕಾರ ಬರಲಿ ಇಲ್ಲಿಗೆ ಪ್ರಬಲವಾದಂಥ ಒಂದು ಸಚಿವ ಸಂಪುಟ ಕೊಡೋದಿಲ್ಲ. ಅದರಲ್ಲೂ ನಮ್ಮ ಎಸ್.ಎಂ. ಕೃಷ್ಣ ಅವರ ಅವಧಿಯನ್ನು ಬಿಟ್ಟು ಅವರನ್ನು ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕು. ಕೊಡಗಿಗೆ ಅತಿ ಹೆಚ್ಚು ಸಚಿವ ಸ್ಥಾನವನ್ನು ಕೊಟ್ಟಂಥವ್ರು ಎಸ್.ಎಂ. ಕೃಷ್ಣ ಅವರ ಸಂಪುಟ. ಹಾಗಾಗಿ ಅವರನ್ನು ಬಿಟ್ಟು ಬೇರೆ ಎಲ್ಲರನ್ನ ಗುಂಡೂರಾಯರನ್ನ ಮುಖ್ಯಮಂತ್ರಿ ಮಾಡಿದ್ದು ಬಿಟ್ಟರೆ ಕೊನೆ ಹಂತದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಅಲ್ಲಿ ನಮಗೆ ಸಚಿವ ಸ್ಥಾನ ಇರ್ಬೋದು ಅಥವಾ ಪ್ರಾಬಲ್ಯ ಸ್ಥಾನಮಾನಗಳು ಬರೋದೇ ಇಲ್ಲ. ಒಂದು ಹಂತದಲ್ಲಿ ನಾವು ಎಲ್ಲ ಪಕ್ಷ, ಎರಡು ಪಕ್ಷ, ಇಲ್ಲಿ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಕೊಡಗಿನಿಂದ ಅವರಿಗೆ ಆದಂಥ ಲಾಭಗಳು ಒಂದೆರಡಲ್ಲ. BJPಯ ಆರಂಭಿಕ ಹಂತದಲ್ಲಿ ರಾಜ್ಯ ಕಚೇರಿಯ ಬಾಡಿಗೆನ ಕಟ್ತಾ ಇದ್ದಂಥವ್ರು ಕೊಡಗಿನ ಕಾರ್ಯಕರ್ತರು, ಕೊಡಗಿನ ಮುಖಂಡರು. ಅವರ ಹೆಸರುಗಳನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಆ ಕಾಂಗ್ರೆಸ್ಸಿಗೆ ಕೂಡ ಅತಿ ಹೆಚ್ಚು ಫಂಡಿಂಗನ್ನು ಮಾಡ್ತಕ್ಕಂಥದ್ದು ಕೊಡಗಿನ ಉದ್ಯಮಿಗಳು ಮಾಡ್ತಾ ಇದ್ದಂಥವ್ರು. ಇತ್ತೀಚೆಗೆ ದಿವಂಗತ ಆದಂಥವರೊಬ್ಬರು ಕೂಡ ಅತಿ ಹೆಚ್ಚು ಫಂಡಿಂಗನ್ನು ಮಾಡ್ತಾ ಇದ್ರು ಕಾಂಗ್ರೆಸ್ ಪಾರ್ಟಿಗೆ. ಈ ಎರಡೂ ಪಕ್ಷಕ್ಕೆ ಕೊಡಗಿನಿಂದ ಕೊಟ್ಟಂಥ ಕೊಡುಗೆಗಳು ಅಷ್ಟಿಷ್ಟಲ್ಲ. ಮತ್ತು ರಾಜ್ಯದ ಬೊಕ್ಕಸಕ್ಕೂ ಕೂಡ ಕೊಡಗಿನಿಂದ ಕೊಟ್ಟಂಥ ಕರ ಇದೆಯಲ್ಲ, ಇದನ್ನು ಕೂಡ ಯಾರು ಕೂಡ ಪ್ರಶ್ನೆ ಮಾಡುವಾಗಿಲ್ಲ. ಕೊಡಗಿನ ವ್ಯಾಪ್ತಿ ಸಣ್ಣದಿದ್ದರೂ ಕೂಡ, ಕೊಡಗು ಒಂದು ಸಣ್ಣ ಜಿಲ್ಲೆ ಆದರೂ ಕೂಡ ಕಂದಾಯ ವಸೂಲಾತಿಯಲ್ಲಿ ಅತಿ ಹೆಚ್ಚಿನ ಒಂದು ವಸೂಲಾತಿಯನ್ನು ಕೊಟ್ಟಿರುವಂಥದ್ದು. ಅದರಲ್ಲೂ ಅಬಕಾರಿ ಕಂದಾಯವನ್ನು ಅತಿ ಹೆಚ್ಚಿಗೆ ಕೊಡಗಿನಿಂದ ಹೋಗುವಂಥದ್ದು. ಆನಂತರದಲ್ಲಿ ಕಾವೇರಿ ನೀರು ಇಡೀ ದಕ್ಷಿಣ ಕರ್ನಾಟಕಕ್ಕೆ, ಅದು ಬೆಂಗಳೂರು, ಮೈಸೂರು ಅಂತ ನಗರಕ್ಕೆ, ಮಂಡ್ಯ ಅಂತ ನಗರಕ್ಕೆ ಕಾವೇರಿ ನೀರಿನ ಅನಿವಾರ್ಯ ಇರತಕ್ಕಂಥದ್ದು ಕೊಡಗಿನಿಂದ. ಎಲ್ಲೂ ಕೂಡ ಕೊಡಗಿಗೆ ವಿಶೇಷವಾದಂಥ ಪ್ಯಾಕೇಜ್ ಎನ್ನುವಂಥದ್ದು, ಕಾಳಜಿ ಎನ್ನುವಂಥದ್ದು ಬರೋದಿಲ್ಲ. ಎಲ್ಲೋ ಒಂದು ರಸ್ತೆಗೆ 100 ಕೋಟಿನೋ ಇನ್ನೊಂದು ಯಾವುದಕ್ಕೋ 200 ಕೋಟಿನೋ ಕೊಟ್ಟು ಬಿಟ್ಟರೆ ಜವಾಬ್ದಾರಿ ಮುಗಿಯಿತು ಅಂತಲ್ಲ. ಕೊಡಗಿನ ಭೌಗೋಳಿಕ ಪ್ರದೇಶವನ್ನು, ಕೊಡಗಿನ ಪೌರಾಣಿಕ ಹಿನ್ನೆಲೆಯನ್ನು, ಕೊಡಗಿನ ಅಸ್ಮಿತೆಯನ್ನು, ಅಸ್ತಿತ್ವವನ್ನು ಅದರ ವ್ಯಾಪ್ತಿಯೊಳಗೆ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ನಾವು ಮಾಡಬೇಕಾಗಿದ್ದರೆ ಸರ್ಕಾರದಲ್ಲಿ ಒಬ್ಬ ಪ್ರಬಲ ಇರ್ತಕ್ಕಂಥ, ಪ್ರಭಾವ ಇರ್ತಕ್ಕಂಥ ವ್ಯಕ್ತಿ ಅಧಿಕಾರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಅನಿವಾರ್ಯತೆ ಇದೆ. ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು. ನಾವೊಂದು ಪಕ್ಷದ ವಿಚಾರದಲ್ಲಿ ಹಾಗಾದರೆ ಪೊನ್ನಣ್ಣವ್ರನ್ನ ಪ್ರಶ್ನೆ ಮಾಡಬಾರ್ದಾ ಅಥವಾ ಟೀಕೆ ಮಾಡಬಾರ್ದಾ ಅನ್ನುವಂಥದ್ದು ಖಂಡಿತ ಮಾಡಬೇಕು. ಜನಪ್ರತಿನಿಧಿ ಆದವರಿಗೆ ಜನ ಪ್ರಶ್ನೆ ಮಾಡದೇ ಇದ್ದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾವೇ ಕೊಂದುಕೊಂಡ ಹಾಗೆ. ಆದರೆ ಆ ಮಾಡ್ತಕ್ಕಂಥ ಪ್ರಶ್ನೆಗಳು ನಮ್ಮ ಕಾರ್ಯವ್ಯಾಪ್ತಿಯ ಒಳಗೆ ಇದ್ದುಕೊಂಡು ನಮ್ಮ ನೈತಿಕತೆಯನ್ನು ಎಲ್ಲೋ ಒಂದು ಕಡೆ ಕುಗ್ಗಿಸ್ತಕ್ಕಂಥ ಕೆಲಸಗಳಾಗಬಾರ್ದು. ವೈಯಕ್ತಿಕ ನಿಂದನೆಗಳಿಗೆ ಹೋಗಬಾರ್ದು. ಯಾರು ನಮಗೆ ಸಂಬಂಧ ಇಲ್ಲದಂಥವರು, ವಿಚಾರಗಳಿಗೆ ಸಂಬಂಧ ಇಲ್ಲದಂಥವರು ವೈಯಕ್ತಿಕವಾಗಿ ಟೀಕೆಯನ್ನು ಮಾಡುವಾಗ ನಾವು ಎಷ್ಟು ಜನ ಅದನ್ನು ಖಂಡಿಸ್ತೇವೆ. ಪಕ್ಷದ ವಿಚಾರವನ್ನೇ ಬಿಟ್ಟುಬಿಡಿ. ಒಂದು ಪಕ್ಷ ಇನ್ನೊಂದು ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಅವರನ್ನು ಟೀಕಿಸ್ತಾರೆ. ಈಗ ಪೊನ್ನಣ್ಣವರ ವಿಚಾರವನ್ನು ತಗೊಂಡಾಗ ಅವರ ವಿರೋಧ ಪಕ್ಷದವರು ವಾಚವಗೋಚರವಾಗಿ ಬೈತಾರೆ. ಪೊನ್ನಣ್ಣವರಿಗೆ ಎಲ್ಲೆಲ್ಲ ನಿಂದನೆಗಳಾಗ್ತವ, ಎಲ್ಲೆಲ್ಲಿ ಪ್ರತಿಭಟನೆಗಳು, ಟೀಕೆಗಳು ಬರ್ತಾವ, ಅವಾಗ ವಿರೋಧ ಪಕ್ಷಕ್ಕೆ ಸಹಜವಾಗಿ ಸಂತೋಷ ಆಗುತ್ತೆ, ಅವರು ಖುಷಿ ಪಡ್ತಾರೆ. ಅದು ಸೈದ್ಧಾಂತಿಕವಾಗಿ ಸರಿ ಇರ್ಬೋದು. ಆದರೆ ವೈಯಕ್ತಿಕವಾಗಿ ನಿಂದನೆಗಳಾದಾಗ ಅಷ್ಟೊಂದು ಸಂಭ್ರಮ ಸರಿಯಾ, ಅದು ಬೇಕಾ ಅನ್ನುವಂಥದ್ದು ಕೊಡಗಿನ ಮಟ್ಟಕ್ಕೆ. ಅದರಲ್ಲೂ ನಾನು ಹೇಳೋದು, ರಾಜಕೀಯ ವ್ಯವಸ್ಥೆಯಲ್ಲಿ ಯಾರು ಏನು ಬೇಕಾದರೂ ಆಗ್ಬೋದು. ನಾಳೆ ಈ ಪಕ್ಷ ಇರ್ತಕ್ಕಂಥ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ಲೂಬೋದು. ರಾಜಕೀಯ ವ್ಯವಸ್ಥೆಯಲ್ಲಿ ಏನು ಬೇಕಾದರೂ ಆಗ್ಬೋದು. ಇದನ್ನು ಪಕ್ಷಾಂತರ ಅಥವಾ ಬೇರೆ ವಿಚಾರಕ್ಕೆ ತಗೊಂಡು ಹೋಗೋದು ಬೇಡ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು. ನಾಳೆ ಯಾರು ಬೇಕಾದರೂ ಪಕ್ಷಾಂತರ ಮಾಡಬಹುದು. ಒಂದು ವೇಳೆ ರಾಜಕಾರಣದಲ್ಲಿ ಅಂಥ ಸಂದರ್ಭಗಳು ಬಂದಾಗ, ಅಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಇವತ್ತು ವಿಕೃತವಾಗಿ ಟೀಕಿಸ್ತಕ್ಕಂಥವ್ರು, ವಿಕೃತವಾಗಿ ಸಂತೋಷವನ್ನು ಪಟ್ಟಂಥವ್ರು, ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ?
ನಾವು ಪಕ್ಷ ಬದಲು ಮಾಡಿ ವಿರೋಧ ಪಕ್ಷಕ್ಕೆ ಹೋಗ್ತೀವ? ಹಾಗಾದಂಥ ಸಂದರ್ಭದಲ್ಲಿ ನಮ್ಮ ಸಿದ್ಧಾಂತಗಳೇನಾಗ್ತವೆ? ಈ ಎಲ್ಲ ವಿಚಾರಗಳನ್ನು ಗಮನಿಸ್ಕೊಂಡು ಸಿಕ್ಕಿರ್ತಕ್ಕಂಥ ಒಂದು ನಾಯಕತ್ವವನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಆಗಬೇಕಾಗಂಥ ಕಾರ್ಯಗಳನ್ನು ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಲ್ಲಿರ್ಬೋದು, ಜಿಲ್ಲೆಯ ಸಮಗ್ರತೆಯ ದೃಷ್ಟಿಯಲ್ಲಿರ್ಬೋದು, ಇಲ್ಲಿಯ ಪ್ರಾಕೃತಿಕ ಸೌಂದರ್ಯವನ್ನು ಉಳಿಸ್ಕೊಳ್ತಕ್ಕಂಥ, ಇಲ್ಲಿಯ ಮೂಲತನವನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತಕ್ಕಂಥ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿದೆ. ನೀವು ರಾಜಕೀಯವಾಗಿ ಟೀಕೆ ಮಾಡೋದನ್ನು ಅಥವಾ ವೈಚಾರಿಕವಾಗಿ ಟೀಕೆ ಮಾಡುವುದನ್ನು, ಸೈದ್ಧಾಂತಿಕವಾಗಿ ಟೀಕೆ ಮಾಡುವುದನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ. ಅದು ಸರಿ ಅಲ್ಲ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ, ಹೇಳೋದೂ ಇಲ್ಲ. ಆದರೆ ತೀರಾ ವೈಯಕ್ತಿಕವಾಗಿ ದ್ವೇಷದ ರಾಜಕಾರಣವನ್ನು ಮಾಡಿ ಅವರನ್ನು ಕೆಳಗೆ ಎಳಿತಕ್ಕಂಥ ಕಾರ್ಯವನ್ನು ಮಾಡಬಾರ್ದು. ಮತ್ತು ಕೆಲವರನ್ನು ಗಮನಿಸ್ತೇವೆ, ನಾವು ಹೇಳಿದಂಥ ಯಾವುದೋ ಒಂದು ಕೆಲಸವನ್ನು ಕೇಳಿರ್ತೀವಿ, ಅನಿವಾರ್ಯವಾಗಿ ಆ ಕೆಲಸ ಆಗಲಿಕ್ಕಿಲ್ಲ, ಆ ಕಾರಣಕ್ಕೆ ಅವರು ವಿಫಲರಾಗ್ತಾರೆ. ಅಥವಾ ಬೇರೆ ಬೇರೆ ತಾಂತ್ರಿಕ ಕಾರಣಗಳು ಇರಬಹುದು, ಬೇರೆ ಬೇರೆ ಕಾರಣಕ್ಕೆ. ಈಗ ನಾವು ಹಲವಷ್ಟು ಬೇಡಿಕೆಗಳನ್ನು ಪುನಃ ಕೇಳಿದ್ದೇವೆ, ಒಂದಿಷ್ಟು ಆಗಿದೆ, ಒಂದಷ್ಟು ಆಗಿಲ್ಲ. ಹಾಗಂತೇಳಿ ಆ ಇಡೀ ನಾಯಕತ್ವವನ್ನೇ ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ. ಕೆಲವೊಂದು ಸಂದರ್ಭಗಳು, ವ್ಯವಸ್ಥೆಗಳು ಅದರೊಳಗೆ ಇರಬಹುದು, ಆಗದೇ ಇರಬಹುದು. ಅದನ್ನು ಮತ್ತೆ ಪ್ರಯತ್ನ ಮಾಡುವಂಥ ಕೆಲಸಗಳಾಗಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ. ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಕೊಡಗಿನ ಅಸ್ತಿತ್ವ ಮತ್ತು ಅಸ್ಮಿತೆಯ ಪ್ರಶ್ನೆ ಬಂದಾಗ ಒಬ್ಬ ಪ್ರಬಲ ನಾಯಕನ ಅವಶ್ಯಕತೆ ರಾಜಕೀಯ ವಲಯದಲ್ಲಿ ಮತ್ತು ಸರ್ಕಾರಿ ಮಟ್ಟದಲ್ಲಿ ಅನಿವಾರ್ಯತೆ ಇದೆ ಕೊಡಗಿಗೆ. ಆ ನಿಟ್ಟಿನಲ್ಲಿ ಇರ್ತಕ್ಕಂಥ ಗತಿಸಿ ಹೋದಂಥ, ನಾನೇ ಆಗಲೇ ಹೇಳಿದಂತೆ CM ಪೂರ್ಣಚ್ಚ ಇರ್ಬೋದು, ಅಥವಾ ಗುಂಡೂರಾಯರು ಇರ್ಬೋದು, ನಂತರ ಬಂದಂಥ AK ಸುಬ್ಬಯ್ಯ ಅವರು ಇರ್ಬೋದು, MC ನಾಣಯ್ಯ ಅವರು ಇರ್ಬೋದು, ಅವರ ಕಾಲ ಮುಗಿದು ಹೋಗಿದೆ. ಈಗ ಪ್ರಸ್ತುತ ಇರ್ತಕ್ಕಂಥವರು AS ಪೊನ್ನಣ್ಣ ಅವರು. ಅವರನ್ನು ರಾಜ್ಯ ರಾಜಕಾರಣದಲ್ಲಿ ಒಂದು ಪ್ರಾಬಲ್ಯವನ್ನು ಇಟ್ಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಚಿಂತನೆಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೊಡಗು ಮತ್ತಷ್ಟು ರಾಜಕೀಯವಾಗಿ ಮತ್ತು ತನ್ನ ವ್ಯಾಪ್ತಿಯಲ್ಲಿ ಪ್ರಾಬಲ್ಯವನ್ನು ಬೆಳೆಸ್ಕೊಳ್ಳಲಿಕ್ಕೆ ಸಹಕಾರ ಆಗಬಹುದು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ರಾಜಕೀಯ ನೆಲೆಗಟ್ಟನ್ನು ಮತ್ತು ಪಕ್ಷದ ನೆಲೆಗಟ್ಟನ್ನು ಬದಿಗಿಟ್ಟು ಒಮ್ಮೆ ಕೊಡಗಿನ ಅಸ್ತಿತ್ವ ಮತ್ತು ಅಸ್ಮಿತೆಯ ವಿಚಾರದಲ್ಲಿ ಚಿಂತನೆಯನ್ನು ಮಾಡಿ, ಯಾರು ಕೂಡ ವೈಯಕ್ತಿಕವಾಗಿ ಟಾರ್ಗೆಟನ್ನು ಮಾಡದೆ ರಾಜಕೀಯವಾಗಿ ಮತ್ತು ಸೈದ್ಧಾಂತಿಕವಾಗಿ ನಿಮ್ಮ ರಾಜಕಾರಣವನ್ನು ಮಾಡಿ, ಮತ್ತು ಜಿಲ್ಲೆ ಮತ್ತು ಅಭಿವೃದ್ಧಿ ಅಂತ ವಿಚಾರಕ್ಕೆ ಬಂದಾಗ ಪಕ್ಷ ಮತ್ತು ಸ್ವಾರ್ಥವನ್ನು ಬದಿಗಿಟ್ಟು ಪ್ರಾಬಲ್ಯ ಮತ್ತು ಯಾರು ನಮಗೆ ಪ್ರಬಲವಾಗಿ ನಿಲ್ಲಬಲ್ಲರೋ ಅವರೊಟ್ಟಿಗೆ ನಾವು ಕೂಡ ನಿಂತಾಗ ಈ ಒಂದು ಸಮನ್ವಯತೆಯಿಂದ ಸಮರ್ಥ ಸಮಾಜದ ನಿರ್ಮಾಣ ಸಾಧ್ಯ ಆಗತ್ತೆ. ಎಲ್ಲರೂ ಕೂಡ ಇದನ್ನು ಚಿಂತನೆಯನ್ನು ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಮುಂದಿನ ದಿನಗಳಲ್ಲಿ ಒಬ್ಬ ಪ್ರಬಲ ನಾಯಕ ಈ ಜಿಲ್ಲೆಯಿಂದ ಮತ್ತಷ್ಟು ಪ್ರಖರವಾಗಿ, ಮತ್ತಷ್ಟು ಪ್ರಬಲವಾಗಿ ಬೆಳೀಲಿ. ನಮ್ಮೆಲ್ಲರ ಸಹಕಾರ ಅವರೊಟ್ಟಿಗೆ ಇರಲಿ. ಅವರ ನಿಸ್ವಾರ್ಥ ಸೇವೆ ಈ ಜಿಲ್ಲೆಯ ಮೇಲೆ ಇರಲಿ. ಅವರು ಕೂಡ ಅಧಿಕಾರ ಬಂತು ಅಥವಾ ಪ್ರಾಬಲ್ಯ ಬಂತು ಅನ್ನುವಂಥ ಸಂದರ್ಭದಲ್ಲಿ ಜಿಲ್ಲೆಯನ್ನು ಮರೆಯುವಂಥದ್ದಾಗಬಾರದು. ಯಾರಾದರೂ ಕೂಡ, ಪೊನ್ನಣ್ಣವರಾದರೂ ಕೂಡ ಈ ಜಿಲ್ಲೆಯ ಹಿತವನ್ನು ಕಾಪಾಡುವಂಥ ಜವಾಬ್ದಾರಿ ಅವರ ಮೇಲೆ ಇದೆ. ಅವರನ್ನು ಬೆಂಬಲಿಸಿ ಗೌರವಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಮುಂದಿನ ದಿನಗಳಲ್ಲಿ ಅವರು ಯಾವ ಪಕ್ಷ, ಯಾವ ಅಧಿಕಾರ, ಯಾವ ಹುದ್ದೆಯಲ್ಲಿದ್ದರೂ ಕೂಡ ಜಿಲ್ಲೆಯ ಧ್ವನಿಯಾಗಲಿ, ಆ ಧ್ವನಿಗೆ ನಾವೆಲ್ಲರೂ ಬೆಂಬಲವಾಗಿ ನಿಲ್ಲುವಂಥ ಯೋಚನೆಯನ್ನು ಮಾಡೋಣ ಅಂತ ಹೇಳ್ತಾ ವಿಚಾರವನ್ನು ಮುಗಿಸ್ತಾ ಇದ್ದೇನೆ. ಇದನ್ನು ಸಾರ್ವಜನಿಕರಿಗೆ ನಿಮ್ಮೊಟ್ಟಿಗೆ ನಿಮ್ಮ ತುಲನೆಗೆ ನಿಮ್ಮ ತರ್ಕಕ್ಕೆ ಬಿಡ್ತಾ ವಿಚಾರವನ್ನು ಮುಗಿಸ್ತೇನೆ. ಧನ್ಯವಾದಗಳು.